ಕೊನೆಗೂ ನಿರೀಕ್ಷೆಯಂತೆ ಹಾಲಿನ ದರ ಏರಿಕೆ ಆಗಿರುವಂಥದ್ದು. ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಕೆಎಂಎಫ್ ಅಧ್ಯಕ್ಷರು ಆಗಿರುವಂತಹ ಭೀಮನಾಯಕ್ ಇದ್ರೆ, ಅವ್ರ ಹತ್ರ ಒಂದಷ್ಟು ವಿಚಾರಗಳನ್ನ ಮಾತಾಡುವಂತ ಒಂದು ಪ್ರಯತ್ನ ಮಾಡೋಣ. ಭೀಮನಾಯಕ್ ಅವರೇ, ಮೊದಲನೇದಾಗಿ ಹಾಲಿನ ದರ ಏರಿಕೆ ಅನಿವಾರ್ಯತೆ ಅಗತ್ಯತೆ ತುರ್ತಾಗಿ ಇತ್ತ? ಇಲ್ಲ, ಖಂಡಿತ ಇತ್ತು. ಯಾಕಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ 27 ಲಕ್ಷ 28 ಲಕ್ಷ ರೈತರೇನು ಹೈನುಗಾರಿಕೆಯಲ್ಲಿ ತೊಡಗಿದ್ದಾರೆ, ಹಾಲು ಉತ್ಪಾದಕರು, ಅವರಿಗೆ ಇವತ್ತು ಕೊಡ್ತಕ್ಕಂಥ ದರ ಏನಿದೆ ಸರಾಸರಿ 31 ರೂಪಾಯಿಯಿಂದ 32 ರೂಪಾಯಿ ಒಳಗಡೆ ಏನು ಕೊಡ್ತಾ ಇದ್ದೀವಿ, ಅದು ಅವರಿಗೆ ವರ್ಕೌಟ್ ಆಗ್ತಾ ಇಲ್ಲ. ಯಾಕೆ ವರ್ಕೌಟ್ ಆಗ್ತಾ ಇಲ್ಲ ಅಂದ್ರೆ, ಇವತ್ತು ಪಶು ಆಹಾರ ರೇಟು ಜಾಸ್ತಿ ಆಗಿದೆ, ಮೆಕ್ಕೆಜೋಳ ರೇಟ್ ಜಾಸ್ತಿ ಆಗಿದೆ, ಸಜ್ಜಿ ಇರ್ಬೋದು, ಜೋಳ ಇರ್ಬೋದು, ಹತ್ತಿ ಹಿಂಡಿ, ಶೇಂಗಾ ಹಿಂಡಿ, ಪಶುಗೆ ಆಗ್ತಕ್ಕಂಥ ಆಹಾರದ ಪದಾರ್ಥದ ಬೆಲೆ ಜಾಸ್ತಿ ಆಗಿದೆ. ಇವತ್ತು 10 ಹಸು ಕಟ್ತಕ್ಕಂಥ ರೈತ ಇವತ್ತು 5 ಹಸುಗೆ ಬಂದಿದ್ದಾನೆ, 5 ಹಸು ಸಾಕುವಂತ ರೈತ 3 ಹಸುಗೆ ಬಂದಿದ್ದಾನೆ, 3 ಹಸು ಸಾಕಿ ಹಾಲನ್ನ ಡೈರಿಗೆ ಹಾಕ್ತಕ್ಕಂಥ ರೈತ ಇವತ್ತು ಮಾರ್ತಾ ಇದ್ದಾನೆ. ರೈತರು ಬಹಳಷ್ಟು ಕಷ್ಟದಲ್ಲಿದ್ದಾರೆ. ಇದು ರೈತರಿಂದ ಬಹಳಷ್ಟು ಬೇಡಿಕೆ ಇದೆ. ನಮ್ಮ ನಾಡಿನ ಅನ್ನದಾತ ರೈತರು ಬಹಳ ಕಷ್ಟದಲ್ಲಿರೋದ್ರಿಂದ ಈ ತೀರ್ಮಾನವನ್ನು ತಗೊಂಡಿದ್ದೀವಿ. 4 ರೂಪಾಯಿ ದರ ಏರಿಕೆ ದುಬಾರಿ ಅನ್ನುವಂಥದ್ದು ಹೆಚ್ಚಿಗೆ ಆಯ್ತಾರೆ, ಇಷ್ಟು ಪ್ರಮಾಣದಲ್ಲಿ ಮಾಡುವಂತ ಅಗತ್ಯ ಇತ್ತ ಅಂತ? ಇಲ್ಲ ನೋಡಿ, ಈಗ ಬೇರೆ ರಾಜ್ಯಕ್ಕೂ ನಮಗೆ ಹೋಲಿಸಿದ್ರೆ ಬಹಳ ಕಡಿಮೆ ರೇಟಿಂದ ನಾವು ಹಾಲನ್ನ ತೊಳ್ತಾ ಇದೀವಿ ರೈತರಿಂದ, ಮತ್ತೆ ಬಹಳ ಕಡಿಮೆ ರೇಟಲ್ಲಿ ಕೂಡ ನಾವು ಮಾರ್ತಾ ಇದೀವಿ. ಉದಾಹರಣೆಗೆ ನಾವು 42 ರೂಪಾಯಿಗೆ ನಾವು ಮಾರ್ತಾ ಇದೀವಿ ಫರ್ ಲೀಟರ್ ಹಾಲು. ನಾವೇನು ಇವತ್ತು ದಿನನಿತ್ಯ ಮಾರ್ಕೆಟ್ಗೆ ಮಾರ್ತೀವಿ ಗ್ರಾಹಕರಿಗೆ, ಪಾಕೆಟ್ 1 ಲೀಟರ್ ಪಾಕೆಟ್ ಹಾಲು 42 ರೂಪಾಯಿ. ನೀವು ಪಕ್ಕದ ರಾಜ್ಯಕ್ಕೆ ಹೋಗಿ ತೆಲಂಗಾಣ 58 ರೂಪಾಯಿ ಇದೆ, ಗುಜರಾತಲ್ಲಿ 54 ರೂಪಾಯಿ ಇದೆ, ಮಹಾರಾಷ್ಟ್ರದಲ್ಲಿ 56 ಇದೆ, ಡೆಲ್ಲಿ 54 ಇದೆ, ಕೇರಳ 54 ಇದೆ. ಸೊ ಎಲ್ಲಾ ರಾಜ್ಯಕ್ಕೂ ಹೋಲಿಸಿದ್ರೆ ಬಹಳ ಕಡಿಮೆ ರೇಟಲ್ಲಿ ನಾವು ರೈತರಿಂದ ತೊಗೊಳ್ತೀವಿ, ಬಹಳ ಕಡಿಮೆ ರೇಟಿಂದ ಮಾರ್ತೀವಿ. ಸೊ 4 ರೂಪಾಯಿ ಒಂದೇ ಬಾರಿ ಜಾಸ್ತಿ ಮಾಡೋದ್ರಿಂದ ಗ್ರಾಹಕರಿಗೆ ತೊಂದರೆ ಆಗ್ಬೋದು. ತಮ್ಮ ಮೂಲಕ ನಾನು ಮನವಿ ಮಾಡ್ತೀನಿ, ಈ 4 ರೂಪಾಯಿ ಗ್ರಾಹಕರಿಗೆ ಏನು ತೊಂದರೆ ಆಗ್ತಾ ಇದೆ ಅದು ನಾವು ರೈತರಿಗೆ ಕೊಡ್ತಾ ಇದೀವಿ ಹೊರತು ಇದರಲ್ಲಿ ಯಾವ ಸರ್ಕಾರಕ್ಕೂ ನಯಾ ಪೈಸೆ ಹೋಗಲ್ಲ, ಯಾವ ಒಕ್ಕೂಟಕ್ಕೂ ಹೋಗಲ್ಲ, ಯಾವ ಕೆಎಂಎಫ್ಗೂ ಇದರಲ್ಲಿ 4 ಪೈಸೆ ಕೂಡ ಹೋಗ್ತಕ್ಕಂಥ ಪ್ರಶ್ನೆ ಇಲ್ಲ. ಇದನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಒಂದು ನಿರ್ದೇಶನ ಕೊಟ್ಟಿದ್ದಾರೆ. ಈ 4 ರೂಪಾಯಿ ಏನು ನಾವು ಹೆಚ್ಚು ಮಾಡ್ತಾ ಇದೀವಿ ಅದು ನೇರವಾಗಿ ರೈತರಿಗೆ ಕೊಡಬೇಕು ಅನ್ನೋದು ಒಂದು ಆಗಿದೆ. ಈಗ ದರ ಏರಿಕೆ, ಹಾಲಿನ ದರ ಏರಿಕೆ ಬೇರೆ ಬೇರೆ ರೀತಿಯಲ್ಲಿ ಕೂಡ ದರ ಏರಿಕೆಗೆ ಅನ್ವಯ ಆಗುವಂಥದ್ದು, ಒಂಥರ ಚೈನ್ ಲಿಂಕ್ ಇದ್ದಂಗೆ. ಇದು ಸಹಜವಾಗಿ ಜನರಿಗೆ ಗ್ರಾಹಕರಿಗೆ ಹೊರೆಯಾಗುತ್ತೆ ಅನ್ಸಲ್ವಾ? ಇಲ್ಲ, ನಾವು ಇವತ್ತು ಹಾಲಿನ ರೇಟ್ ಮಾತ್ರ ಜಾಸ್ತಿ ಮಾಡಿರೋದು, ಹಾಲು ಮೊಸರು ಇನ್ನ ಬೇರೆ ಯಾವುದೇ ಪದಾರ್ಥ ನಮ್ಮ ಕೆಎಂಎಫ್ ನ ಪ್ರಾಡಕ್ಟ್ ಯಾವುದೇ ಹೆಚ್ಚು ಮಾಡ್ತಕ್ಕಂಥ ತೀರ್ಮಾನಗಳು ಇನ್ನು ಯಾವುದೂ ಆಗಿಲ್ಲ. ಸದ್ಯಕ್ಕೆ ಹಾಲಿನ ಮಾತ್ರ ಮಾಡಿದ್ದೀವಿ. ಅಲ್ಲ, ಈಗ ಸರ್ಕಾರನ ಪ್ರೋತ್ಸಾಹಧನ ಕೊಟ್ಟು ಇದನ್ನು ನಿಭಾಯಿಸಬಹುದಾಗಿತ್ತಲ್ಲ, ಸರಿದೂಗಿಸಬಹುದಾಗಿತ್ತಲ್ಲ ಅನ್ನುವಂತ ಚರ್ಚೆ ಕೂಡ ಇದೆ. ಸರ್ಕಾರ ಕೊಡ್ತಾ ಇದೆ ನೋಡಿ. ಹಿಂದೆ ಸನ್ಮಾನ್ಯ ಯಡಿಯೂರಪ್ಪನವರು ಇದ್ದಂತಹ ಸಂದರ್ಭದಲ್ಲಿ 2 ರೂಪಾಯಿ ಕೊಟ್ಟಿದ್ರು. ನಮ್ಮ ನಾಯಕರಾದಂತ ನಮ್ಮ ಜನಪ್ರಿಯ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯನವರು 2013ರಲ್ಲಿ ಪ್ರಥಮ ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ ರೈತರಿಗೆ 3 ರೂಪಾಯಿ ಇಮ್ಮಿಡಿಯೇಟ್ ಆಗಿ 3 ರೂಪಾಯಿ ಹೆಚ್ಚನ್ನ ಮಾಡಿ 5 ರೂಪಾಯಿ ಕೊಡ್ತಾ ಇದ್ರೆ, ಇಲ್ಲಿವರೆಗೂ ಅದು 5 ರೂಪಾಯಿ ನಡೀತಾ ಇದೆ. 5 ರೂಪಾಯಿ ಸರ್ಕಾರ ಪ್ರೋತ್ಸಾಹನ ಕೊಡ್ತಾ ಇದೆಯಲ್ಲ. ಈಗ ಕೆಎಂಎಫ್ ಕೂಡ ಲಾಭದಾಯಕದಲ್ಲಿ ಹಂತದಲ್ಲಿ ಇರುವಂತ ಹಿನ್ನೆಲೆಯಲ್ಲಿ ಕೆಎಂಎಫ್ ಕೂಡ ಈ ನಿಟ್ಟಿನಲ್ಲಿ ಅದನ್ನ ಸರಿದೂಗಿಸುವಂತ ಒಂದು ಪ್ರಯತ್ನ ಕೊನೆ ಪಕ್ಷ ಮಾಡಬಹುದಾಗಿತ್ತಲ್ಲ ಅನ್ನೋದು. ನೋಡಿ, ಕೆಎಂಎಫ್ ಕಳೆದ ವರ್ಷಕ್ಕಿಂತ ಈ ವರ್ಷ ಇನ್ನ ಲಾಭನೇ ಗಳಿಸಿದೆ. ಕೆಎಂಎಫ್ ಒಕ್ಕೂಟಗಳು ಕೂಡ 16 ಒಕ್ಕೂಟಗಳಲ್ಲಿ 13 ಒಕ್ಕೂಟಗಳು ಲಾಭದಲ್ಲಿದ್ದಾವೆ. ಸೊ ನಮ್ಮ ಕೆಎಂಎಫ್ ಇಂದ ನಾವು ಒಂದು ವರ್ಷಕ್ಕೆ ಹೆಚ್ಚು ಕಡಿಮೆ ನಾವು 100 ಕೋಟಿಗಳನ್ನು ನಾವು ಸಬ್ಸಿಡಿ ಮುಖಾಂತರ ಎಲ್ಲ ಒಕ್ಕೂಟಕ್ಕೆ ನಾವು ಕೊಡ್ತಾ ಇರ್ತೀವಿ. ಹಸುಗಳಿಗೆ ನಾವು ಇನ್ಸೂರೆನ್ಸ್ ಫ್ರೀ ಮಾಡ್ತೀವಿ, ಸೆಮನ್ಸ್ ಫ್ರೀ ಕೊಡ್ತೀವಿ, ಚಾಪ್ ಕಟ್ರು, ರಬ್ಬರ್ ಮ್ಯಾಟು, ಈ ರೀತಿಯಾದಂತಹ ಸಬ್ಸಿಡಿಗಳು ಫ್ರೀ ಆಗ್ತಕ್ಕಂಥ ನಾವು ಕೆಎಂಎಫ್ ಇಂದ ಕೊಡ್ತಾನೆ ಇರ್ತೀವಿ ಒಕ್ಕೂಟಗಳಿಗೆ. ಸೊ ಇದಿಷ್ಟು ಕೂಡ ಭೀಮನಾಯಕ್ ಅವರ ಸ್ಪಷ್ಟವಾದ ಮಾತುಗಳು. ಕ್ಯಾಮರಾ ಪರ್ಸನ್ ರಘು ಜೊತೆ ಹರೀಶ್ ಕಾಕುಳ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.